ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಾರ್ಮ್ ವ್ಲಾಗರ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮದಿಕೆಯ ಹುಡುಗಿ, ನಿಮ್ಮ ಪ್ರೀತಿಯ ವನಿತಾ. ಫ್ರೆಂಡ್ಸ್, ನಾನಿವತ್ತು ರೈತರಿಗೆ ಕೃಷಿ ಇಲಾಖೆಯಿಂದ ಸಿಗುವಂತಹ ಯೋಜನೆ ಮತ್ತು ಸಹಾಯಧನದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ಕೊತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಯೋಜನೆಗಳಿವೆ ಮತ್ತು ಎಷ್ಟೆಷ್ಟು ಸಬ್ಸಿಡಿ ಯಾವ್ಯಾವ ಯೋಜನೆಗಳಿಂದ ಬರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಸೊ ಆ್ಯಂಡ್ ಒನ್ ಮೋರ್ ಏನಂದರೆ, ಈ ವಿಡಿಯೋದಲ್ಲಿ ನಾನು ತುಂಬ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ನ ಕೊಡೋದಕ್ಕಾಗಲ್ಲ. ಕಾರಣ ಇಷ್ಟಕ್ಕೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ನಿಮಗೂ ಕೇಳೋದಕ್ಕೆ ಸ್ವಲ್ಪ ಲ್ಯಾಗ್ ಅನಿಸ್ಬೋದು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮೈನ್ ಯಾವ್ಯಾವ ಯೋಜನೆಗಳು ಬರುತ್ತೆ ಮತ್ತು ಅದರಿಂದ ರೈತರಿಗೆ ಎಷ್ಟು ಸಬ್ಸಿಡಿ ಇದೆ, ಅದರಿಂದ ಏನು ಯಾವ್ಯಾವ ಯೋಜನೆಯಿಂದ ಎಷ್ಟು % ಆಫ್ ಸಬ್ಸಿಡಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಏನಪ್ಪ ಅಂದರೆ, ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ಥರ ವೀಡಿಯೋಸ್ ನಾನು ಮತ್ತು ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಈಗ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ, ಅಂದರೆ ರೈತರ ಕುಟುಂಬದವರಿದ್ದೀರಾ, ಸೊ ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ರೈತರಿಗೆ. ಪದೇ ಪದೇ ಅಲ್ಲಿ ಇಲ್ಲಿ ಹೋಗಿ ಅವ್ರಿವ್ರನ್ನ ವಿಚಾರಿಸೋ ಅಂಥ ಒಂದು ಮಾಹಿತಿ ಕಲೆ ಹಾಕೋದಕ್ಕೆ ಅವರು ಸರ್ಕಸ್ ಮಾಡೋ ಅಂಥ ಇದು ಇರಲ್ಲ ಅಂತ ಹೇಳ್ತಾ, ಮತ್ತು ಸಮಯ ಕೂಡ ನಿಮಗೆ ಇದಾಗುತ್ತೆ. ಈಗ 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 ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಕೂಡ ನಾಲೆಡ್ಜಬಲ್ ಇರ್ತಾರೆ. ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಪ್ರತಿಯೊಬ್ಬ ರೈತ ಕುಟುಂಬದವ್ರ ಮನೇಲಿ ಕೂಡ ಸೆಲ್ಫೋನ್ ಇರುತ್ತೆ. ಸೊ ಅವರು ಈ ವಿಡಿಯೋಸ್ನ ನೋಡೋದ್ರ ಮುಖಾಂತರ ಅವ್ರ ಇನ್ಫಾರ್ಮೇಷನ್ನ ತಿಳ್ಕೊಂಡ್ರೆ ಇದರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನೀಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಹೇಳ್ತಕ್ಕಂಥ ಮಾಹಿತಿ ರೈತರಿಗೆ ಕೃಷಿ ಇಲಾಖೆಯಿಂದ ಸಿಗುವಂತಹ ಯೋಜನೆ ಮತ್ತು ಸಹಾಯಧನದ ಬಗ್ಗೆ. ಸೊ ಮೊದಲನೇದಾಗಿ ನೋಡ್ಕೊಂಬರೋಣ ಯಾವೆಲ್ಲ ಯೋಜನೆಗಳು ಕೃಷಿ ಇಲಾಖೆಯಲ್ಲಿ ಇದ್ದಾವೆ ಅಂತ. ಸೊ ಮೊದಲನೇದಾಗಿ ಕೃಷಿ ಭಾಗ್ಯ ಯೋಜನೆ. ಎಲ್ಲ ಯೋಜನೆಗಳನ್ನು ಎಲ್ಲರೂ ಕೇಳ್ತೀರ. ಸೊ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ನ ನಿಮಗೆ ಗೊತ್ತಿರಲ್ಲ. ಸೊ ನಿಮಗೆ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಮೊದಲನೇದಾಗಿ ಕೃಷಿ ಭಾಗ್ಯ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಇನ್ನೂ ಸಬ್ ಸ್ಕೀಮ್ಗಳು ಬರುತ್ತೆ. ಈ ಕೃಷಿ ಭಾಗ್ಯ ಯೋಜನೆ ಅಂತಕ್ಕಂಥದ್ದು ಏನಿದೆ ಮೈನ್ ಸ್ಕೀಮ್ ಇದು. ಈ ಮೈನ್ ಸ್ಕೀಮ್ ಅಡಿಯಲ್ಲಿ ಮತ್ತೆ ಸಬ್ ಸ್ಕೀಮ್ ಅಂತಕ್ಕಂಥವು ಬರ್ತವೆ. ಸೊ ಇಲ್ಲಿ ಕೃಷಿ ಇಲಾಖೆಯಲ್ಲಿ ಏನೆಲ್ಲ ಸಿಗುತ್ತೆ ಅಂದರೆ, ಬೀಜ ಬಿತ್ತನೆಯಿಂದ ಹಿಡಿದು ನೀವು ಬೀಜ ವಿತರಣೆ ಏನು ಮಾಡ್ತಾರೆ, ಸೊ ಬೀಜ ನಿಮಗೆ ಸೀಡ್ಸ್ ಹಾಕೋದಕ್ಕೂ ಕೂಡ ಕೊಡ್ತಾರೆ. ಉಳುಮೆ ಮಾಡೋದಕ್ಕೆ ಯಂತ್ರೋಪಕರಣಗಳನ್ನು ಸಹ ಕೊಡ್ತಾರೆ. ಉಳುಮೆ ಮಾಡೋದ್ರಿಂದ ಹಿಡಿದು ಬೀಜ ಬಿತ್ತೋದ್ರಿಂದ ಹಿಡಿದು ಕಟಾವು ಆಗೋವರೆಗೂ ಸಹ ಏನೆಲ್ಲ ನಿಮಗೆ ಸೌಲಭ್ಯಗಳು ಬೇಕು, ಪ್ರತಿಯೊಂದು ಸೌಲಭ್ಯಗಳು ಸಹ ಈ ಕೃಷಿ ಇಲಾಖೆಯಲ್ಲಿ ಸಿಗ್ತವೆ. ಸೊ ಕೆಲವ್ರಿಗೆ, ತುಂಬ ಜನರಿಗೆ ಇದು ಗೊತ್ತಿಲ್ಲ, ಯಾವ್ಯಾವ ಸಬ್ಸಿಡಿ ಇದೆ, ಯಾವ್ಯಾವ್ದ್ರಲ್ಲಿ ಸಬ್ಸಿಡಿ ಇದೆ, ಯಾವ್ಯಾವ ಯೋಜನೆಗಳಿದೆ ಅನ್ನೋದು ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನೋಡ್ಕೊಂಬರೋಣ. ಫಸ್ಟ್ ಏನು ಬೀಜ ವಿತರಣೆ ಅಂದರೆ, ಬೀಜಗಳನ್ನ ಕೊಡ್ತಾರೆ ನಿಮಗೆ. ಶೇಂಗಾ ಆಗಿರ್ಬೋದು, ಜೋಳ ಆಗಿರ್ಬೋದು, ತೊಗರಿ,